ನನ್ನ ನೀನು ಗೆಲ್ಲ ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪವಿತ್ರಾಸ್ ಲೈಫ್ ಸ್ಟೈಲ್ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತಿಂದ ನನ್ನ ಹಸ್ಬೆಂಡ್ ಡ್ಯೂಟಿ ಚೇಂಜ್ ಆಗುತ್ತೆ ಅಂತಂದರೆ ನೈಟ್ ಶಿಫ್ಟ್ ಆ ಥರ. ಸೊ ಅಂದರೆ ನೈಟ್ 8 ಗಂಟೆಗೆ ಹೋಗೋದು, ಅರ್ಲಿ ಮಾರ್ನಿಂಗ್ ಬರೋದು, ಈ ಥರನೂ ಡ್ಯೂಟಿ ಇರುತ್ತೆ. ಬಟ್ ನನಗೆ ನೈಟ್ ಶಿಫ್ಟ್ ಯಾವಾಗಲೂ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ಅದು ಹೆಲ್ತ್ ಮೇಲೆ ಅಷ್ಟು ಒಳ್ಳೆಯ ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅನಿವಾರ್ಯವಾಗಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದಾಗ ಮಾಡಲೇಬೇಕು ಅಂತ ನನಗೆ ಇವಾಗಲೇ ಅರ್ಥ ಆಗಿದ್ದು. ಈ ಮನಿ ಪ್ಲ್ಯಾಂಟ್ ತಂದಾಗ ಗಿಡದ ತುಂಬ ಎಲೆ ಇತ್ತು, ತುಂಬ ಚೆನ್ನಾಗಿ ಬರ್ತಾಯಿತ್ತು, ಹೊಸ ಹೊಸ ಎಲೆ ಎಲ್ಲ ಬರ್ತಾಯಿತ್ತು. ನನ್ನ ಪ್ರೀತಮ್ ಕಾಟದಿಂದ ಪಾಪ ಅದು ಸತ್ತೇ ಹೋಗಿದೆ, ಉಳಿಯೋದೇ ಕಷ್ಟ ಅನ್ನೋದು ಮಟ್ಟಿಗೆ ಬಂದ್ಬಿಟ್ಟಿದೆ. ಎಲೆಗಳನ್ನು ಓಡೋದು ಕಿತ್ತಾಕಿದ್ದಾನೆ. ಹಾಗೆ ಅವನಿಂದ ಬಚ್ಚಿಡ್ಬೇಕಂತ ಹೇಳ್ಬಿಟ್ಟು ಒಂದು ಕಾರ್ನರಲ್ಲಿ ಇಟ್ಬಿಟ್ಟಿದೆ. ಅಲ್ಲಿ ತುಂಬ ಕತ್ಲೆ ಇತ್ತು. ನನಗನ್ನಿಸ್ತು ತುಂಬ ಡಾರ್ಕ್ ಪ್ಲೇಸಲ್ಲಿ ಇದು ಬರಲ್ಲ ಅಂತ. ಅಟ್ಲೀಸ್ಟ್ ಇಂಡೋರ್ ಲೈಟ್ ಆದರೂ ಆ ಎಲೆಗಳ ಮೇಲೆ ಬಿದ್ದರೆ ಆ ಗಿಡ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಕ್ಕೆ ನಾನಿವತ್ತು ತಂದು ಹೊರಗಡೆ ಇಟ್ಟಿದ್ದು ನೆಕ್ಸ್ಟ್ ಡೇಗೆ ಎಲ್ಲನೂ ಮತ್ತೆ ಬೀಳಿಸಿ ಪಾಟುಲಿದ್ದಿದ್ದು ಗೊಬ್ಬರ ಎಲ್ಲ ಚೆಲ್ಲಿ ಹಾಳು ಮಾಡ್ದ. ಸೊ ಈ ಥರ ಅವನಿಗೆ ಎದುರುಕೊಂಡು ನಾನು ಇವತ್ತು ತಗೊಂಡು ಬಂದು ಕಾರ್ನರಲ್ಲಿ ಇಟ್ಟಿದ್ದೆ. ಸೊ ಇವಾಗ ಅನಿಸ್ತಾ ಇದೆ ಗಿಡಗಳನ್ನ ಹಾಕಿದ್ರೆ ನನ್ನ ಮಗನಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಅಂತ. ಮೊನ್ನೆ ತರಿಸಿದ ಗೋಧಿ ಹಿಟ್ಟು ಹಾಗೆ ಇಟ್ಟಿದೆ, ಇನ್ನು ಬಾಕ್ಸ್ಗೆ ಹಾಕಿ ಎತ್ತಿಡೋಣ ಅಂತ. ಈ ನಡುವೆ ಬಾಲ್ಕನಿಲಿ ಒಂದಿಷ್ಟು ಬಿಸಿಲು ಬರ್ತಾ ಇದೆ. ನನಗೆ ಈ ಥರ ಬಿಸಿಲು ಬಂದರೆ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಆದರೂ ನೆತ್ತಿ ಮೇಲೆ ಬಿಸಿಲು ಬೀಳೋ ಥರ ಕುತ್ಕೋಬೋದಲ್ಲ ಅಂತ. ಲಾಸ್ಟ್ ನಾನು ಊರಿಗೆ ಹೋದಾಗ ನಾನು ಒಂದು ರೀಲಲ್ಲಿ ನೋಡಿದ್ರೆ ಒಂದು ಎಲೆ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ನಲ್ಲ, ಅದು ಏನೂ ಅಲ್ಲ, ಚಕ್ಕೆ ಗಿಡದಿಂದ ತೊಗೊಂಡು ಬಂದಿದ್ದು. ಚಕ್ಕೆನ ನಾವು ಇದರಿಂದ ಚಕ್ಕೆ ತೆಗಿತೀವಿ, ಹಾಗೆ ಎಲೆಯನ್ನು ಒಣಗಿಸ್ಬಿಟ್ಟು ಅದರಿಂದ ನಾವು ಪಲಾವ್ ಎಲೆ ಮಾಡ್ಕೊಳ್ತೀವಿ. ಮನೇಲಿ ತೊಗೊಂಡು ಬಂದುಬಿಟ್ಟು ಬಾಲ್ಕನಿಲಿ ಹಾಗೆ ಹ್ಯಾಂಗ್ ಮಾಡಿದ್ದೆ. ಇನ್ನು ಮೇಲ್ಗಡೆ ಎಲ್ಲ ಹೋಗಿ ಒಣಗಾಕೋಕ್ಕಾಗಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ. ಸುಮ್ಮನೆ ಎಲೆ ಎಲ್ಲ ಧೂಳು, ಡಸ್ಟು, ಪಾರಿವಾಳ ಎಲ್ಲ ಬರ್ತಾ ಇರುತ್ತೆ, ಪಕ್ಷಿಗಳೆಲ್ಲ ಬರ್ತಾ ಇರುತ್ತೆ ಅಂತ. ನನಗೆ ಒಂಥರ ಡೌಟ್, ನಿಜವಾಗ್ಲೂ ಇದೇನಾ ಪಲಾವ್ ಎಲೆ ಅಥವಾ ಬೇರೆ ಏನಾದರೂ ನಾವು ತೊಗೊಂಡು ಬಂದುಬಿಟ್ಟು ಇದನ್ನು ಪಲಾವ್ ಎಲೆ ಅನ್ಕೋತಾ ಇದ್ದೀವಿ ಅಥವಾ ಬ್ಲೆಮಿಷಸ್ ಅಂತ ಏನಂತೀವಲ್ಲ ಅದಾಗೋದು ಪಿಂಪಲ್ಸಿಂದ. ಪಿಂಪಲ್ ಮಾರ್ಕ್ಸ್ ಹಾಗೆ ಉಳಿದ್ಬಿಟ್ಟು ನಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ ಆಗುತ್ತೆ. ಇದು ನಮ್ಮಲ್ಲಿರುವಂಥ ಹಾರ್ಮೋನಲ್ ಚೇಂಜಸ್ ಇರ್ಬೋದು, ವೆದರ್ ಇರ್ಬೋದು, ಅಥವಾ ಸನ್ ಎಕ್ಸ್ಪೋಜರಿಂದ ಕೂಡ ಆಗುತ್ತೆ. ಅದಕ್ಕೆ ನನ್ನ ಹತ್ರ ಒಂದು ಬೆಸ್ಟ್ ಸೊಲ್ಯೂಷನ್ ಇದೆ. ಇಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದ್ಬಿಟ್ಟು ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಇದರೊಳಗೆ 100% ಆರ್ಗ್ಯಾನಿಕ್ಲಿ ಸೋರ್ಸ್ಡ್ ಟರ್ಮರಿಕ್ ಇರುತ್ತೆ. ಜೊತೆಗೆ 10% ಅಷ್ಟು ಗ್ಲೈಕೋಲಿಕ್ ಆಸಿಡ್ ಇರುತ್ತೆ, 2% ಅಷ್ಟು ನಿಯಾಸಿನಮೈಡ್ ಇರುತ್ತೆ. ಹಾಗೆ ಈ ಒಂದು ಎಕ್ಸ್ಟ್ರಾಕ್ಟ್ ಏನಿರುತ್ತಲ್ಲ ಅದು ಸ್ವಾರಸ ಕೋಲ್ಡ್ ಪ್ರೆಸ್ಡಿಂದ ಟರ್ಮರಿಕ್ ಎಕ್ಸ್ಟ್ರಾಕ್ಷನ್ನ ತೆಗೆದಿರ್ತಾರೆ. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಬೆಸ್ಟ್ ಫಾರ್ ನೇಚರ್ ಆ್ಯಂಡ್ ಸೈನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಲೈಟ್ ವೆಯ್ಟ್ ಟೆಕ್ಸ್ಚರ್ ಇರುತ್ತೆ, ಹಾಗಾಗಿ ನಮ್ಮ ಸ್ಕಿನ್ ಮೇಲೆ ಈಸಿಯಾಗಿ ಅಪ್ಲೈ ಆಗುತ್ತೆ. ಎವ್ರಿ ಡೇ ನೀವು 2 to 3 ಡ್ರಾಪ್ಸ್ ಅಷ್ಟು ಸಿರಮನ್ನು ನಮ್ಮ ಫೇಸ್ ಅಂತೆ ನೆಕ್ಕಿಗೆ ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಬರಬೇಕು. ಸ್ಕಿನ್ನಲ್ಲಿ ಅದು ಕಂಪ್ಲೀಟಾಗಿ ಬ್ಲೆಂಡ್ ಆಗೋ ತನಕ ಲೈಟ್ ಮಸಾಜ್ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ರೆಗ್ಯುಲರಾಗಿ ಸನ್ಸ್ಕ್ರೀನನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ನೀವು ಪ್ರತಿದಿನ ಯೂಸ್ ಮಾಡ್ತಾ ಬಂದಾಗ ಡಲ್ ಸ್ಕಿನ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಇರುತ್ತಲ್ಲ ಅದು, ಹಾಗೆ ಡಾರ್ಕ್ ಸ್ಪಾಟ್ ಕೂಡ ನ್ಯಾಚುರಲಿ ಕ್ಲಿಯರ್ ಆಗುತ್ತೆ. ಹಾಗೆ ನಮಗೊಂದು ನ್ಯಾಚುರಲ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ಕ್ಲಿಯರ್ ನ್ಯಾಚುರಲ್ ಗ್ಲೋಯಿಂಗ್ ಸ್ಕಿನ್ ನಮ್ದಾಗುತ್ತೆ. ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ ಹಾಗೆ ಹಿಮಾಲಯ ಅವರ ವೆಬ್ಸೈಟ್ ಮತ್ತು ಅವರ ಆ್ಯಪಲ್ಲಿ ಕೂಡ ಸಿಗುತ್ತೆ. ಜೊತೆಗೆ ಯು ಕ್ಯಾನ್ ಗೆಟ್ ಅ ಫ್ಲಾಟ್ 30% ಡಿಸ್ಕೌಂಟ್ ಇಫ್ ಯು ಗೋ ಆ್ಯಂಡ್ ಚೆಕ್ ಔಟ್ ದ ಪ್ರಾಡಕ್ಟ್ ಟುಡೇ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಪೋರ್ಟಿವ್ ಹಸ್ಬೆಂಡದು ಪಾತ್ರ ಒಂದು ಹೆಣ್ಣಿನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಹೆಣ್ಣು ಯಾವ ಲೆವೆಲಿಗಾದ್ರೂ ಹೋಗಬಹುದು ಅಥವಾ ಏನಾದರೂ ಅಚೀವ್ ಮಾಡಬಹುದು ಅಂತ ಒಂದು ಕಾರಣ ಇದೆ ಅಂತಂದರೆ ಸಪೋರ್ಟಿವ್ ಹಸ್ಬೆಂಡ್ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಸ್ವಲ್ಪ ಜನ ಅಂದ್ಕೊಳ್ಬೋದು ಇಲ್ಲ ಅಂದರೂ ಮಾಡ್ಬೋದು ಅಂತ. ಮಾಡಬಹುದು, ಬಟ್ ನಾವು ಮೆಂಟಲಿ ಎಷ್ಟು ಸ್ಟ್ರೆಸ್ ತೊಗೊಳ್ದಲ್ಲೇ ಆರಾಮಾಗಿರ್ತೀವೋ ನಮ್ಮ ಕೆಲಸ ಅಷ್ಟು ಚೆನ್ನಾಗಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನಾದರೂ ಸಪೋರ್ಟಿವ್ ಹಸ್ಬೆಂಡ್ ಬೇಕು ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ನಾನು ABC ಜ್ಯೂಸ್ ಮಾಡ್ತಾ ಇದ್ದೀನಿ. ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಹಾಗೆ ಸ್ವಲ್ಪ ಜಿಂಜರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀರು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲ ನಾನು ಶಾರ್ಟ್ ಥರ ಲೈಟಾಗಿ ಕುಡಿದ್ಬಿಡ್ತೀನಿ ಕಣ್ಮುಚ್ಕೊಂಡು ಅಂತಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಸೋಸಿ ಕುಡಿಬೋದು. ನನ್ನ ಹಸ್ಬೆಂಡ್ ಇವತ್ತು ಮನೇಲೇ ಇದ್ದರು, ಸಂಜೆ 8 ಗಂಟೆಗೆ ಹೋಗುತ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರು ನನಗೊಂದು ಗ್ಲಾಸ್ ಅಂತ ಹೇಳಿದ್ರು. ಸೊ ಹಾಗಾಗಿ 2 ಗ್ಲಾಸ್ ಆಗೋಷ್ಟು ಸ್ವಲ್ಪನೇ ನೀರು ಹಾಕ್ತೆ. ಯಾಕೆಂದರೆ ತುಂಬ ಮಾಡ್ಕೊಂಡ್ಬಿಟ್ರೆ ಅಷ್ಟನ್ನು ಕುಡಿಯೋಷ್ಟೊಳಗೆ ನಮ್ಗೆ ಅದು ಆಗೋದಿಲ್ಲ ದಕ್ಕಿಸ್ಕೊಳ್ಳೋದಕ್ಕೆ. ಅವಾಗ ಏನು ಮಾಡಿ ಅಂದರೆ ಶಾರ್ಟ್
ಶಾರ್ಟ್ ಥರ ಒಂದು ಸಣ್ಣ ಗ್ಲಾಸಲ್ಲಿ ಸಿಪ್ಪಲ್ಲಿ ಹಿಂಗೆ ಎತ್ತಿದ್ರೆ ಹೋಗ್ಬಿಡ್ಬೇಕು, ಆ ಥರ ಸಿಂಪಲಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಕುಡಿದ್ಬಿಡ್ಬೋದು. ಸೊ ಇದು ನನಗೆ ಡೈಲಿ ಕುಡಿಯೋದು ಒಳ್ಳೆಯದು ಅಂತ ನಾನು ಹೇಳಲ್ಲ, ಅಥವಾ ದಿನ ಕುಡೀರಿ ಅಂತ ಹೇಳಲ್ಲ. ಯಾವಾಗಾದರೂ ಏನಾದರೂ ಈ ಥರ ಇದ್ದಾಗ ಹಸಿಯಾದಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು. ಲಾಸ್ಟ್ ಟೈಮ್ ನಮ್ಮ ಕ್ಯಾರೆಟ್ ಜ್ಯೂಸ್ ಮಾಡಿದಾಗ ಅದ್ರದ್ದು ಏನು ಸೋಸಿದ್ರಲ್ಲ ಅದನ್ನು ಏನು ಮಾಡ್ತೀರಾ ಅಂತ ಡ್ರೈ ಮಾಡಿ ಪೌಡರ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದರೆ ಪಾಟು ಏನಾದರೂ ಗಿಡಗಳಿದ್ದರೆ ಅದಕ್ಕೆ ನೀವು ತೊಗೊಂಡು ಗೊಬ್ಬರ ಥರ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ. ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡಿದ್ರು. ಒಂಥರ ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಾಯಿಗೆ ರುಚಿ ಕೊಡೋದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಲ್ಲ, ಅಥವಾ ಬಾಯಿಗೆ ರುಚಿ ಕೊಡ್ದಲ್ಲೇ ಇರೋದು ಆರೋಗ್ಯಕ್ಕೆ ಕೆಟ್ಟದ್ದು ಅಂತಲ್ಲ. ಈ ಥರದ್ದೆಲ್ಲ ತುಂಬ ಒಳ್ಳೆಯದು. ಈ ಚಳಿಗಾಲದಲ್ಲಿ ಆಮ್ಲ ಜಾಸ್ತಿ ಯೂಸ್ ಮಾಡಿ, ನೆಗಡಿ ಕೆಮ್ಮು ಆ ಥರ ಇದ್ದರೆ ಬೇಗನೆ ರಿಲೀಫ್ ಸಿಗುತ್ತೆ ನಮಗೆ. ಗಂಟ್ಲು ನೋವು ಆ ಥರ ಇದ್ರೂ ಕೂಡ ನಾನು ನಿಮಗೆ ಲಾಸ್ಟ್ ಒಂದು ಆಮ್ಲ ರಸಮ್ ರೆಸಿಪಿ ತೋರಿಸಿದ್ದೆ, ಅದನ್ನು ಟ್ರೈ ಮಾಡಿ. ಕೆಮ್ಮಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ರಿಲೀಫ್ ಸಿಗುತ್ತೆ. ಇನ್ನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಇವತ್ತು ಒಂದು ಸ್ವಲ್ಪ ಪಾಲಾಕಿತ್ತು, ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ. ಒಂದು 3 ಥರ ಸೊಪ್ಪು ತೊಗೊಂಡು ಬಂದಿದ್ದೆ, ಎಲ್ಲ ಖಾಲಿಯಾಗಿತ್ತು. ಮೆಂತ್ಯ ಪಲಾವ್ ಮಾಡಿದ್ದೆ, ಹಾಗೆ ಚಕ್ಕೋತ ಹಾಕ್ಬಿಟ್ಟು ಮಶೋಪ್ ಮಾಡಿದ್ದೆ, ಮಸ್ಸೊಪ್ಪು. ಹಾಗೆ ಇವತ್ತು ಪಾಲಕ್ ಹಾಗೆ ಉಳಿದಿತ್ತು, ಅದನ್ನು ಖಾಲಿ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾಲಕ್ಕು ಬೇಳೆ ಹಾಕ್ಬಿಟ್ಟು ದಾಲ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸೀಮೆ ಬದನೆಕಾಯಿ ಇತ್ತು, ಚೌಚೌ, ಅದನ್ನು ಹಾಕಿ ಒಂದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊಕೊನಟ್ ಚಟ್ನಿ ಪೌಡರ್ ಥರ, ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಏನಾದರೂ ಸಾಂಬಾರಿಲ್ಲ ಅಂತಂದಾಗ ಈ ಚಟ್ನಿ ಪೌಡರನ್ನೇ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಯೂಚ್ಕೊಂಡು ತಿಂತಾಯಿದ್ರೆ ಅನ್ನ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗೆ. ಇನ್ನು ಈ ಸೀಮೆ ಬದನೆಕಾಯಿಗೆ ಏನಂತ ಅಂದರೆ ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಹಾಗೆ ಒಂದು 2ರಿಂದ 3 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲೆಲ್ಲ ನಿಮಗೆ ಈ ಥರ ಪಲ್ಯ ಸಿಗುತ್ತೆ, ಆ ಥರನೇ ಇರುತ್ತೆ. ಸ್ವಲ್ಪ ಕರಿಬೇವು, ಹಾಗೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ ಸೀಮೆ ಬದನೆಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ನೀರಾಗಿ ಬೇಯಿಸೋದಿಲ್ಲ, ಎಣ್ಣೆಲಿ ಹಾಗೆ ಉರಿತಾನೆ ಬೇಯಿಸ್ಕೊಳ್ಳೋದು. ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕಾಯಿನ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಇನ್ನು ಬೆಳಗ್ಗೆ ಕಡಲೆಕಾಳು ಹಾಕಿ ನಾನು ಪಲಾವ್ ಮಾಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಕಡಲೆಕಾಳನ್ನ ಎತ್ತಿಟ್ಟಿದ್ದೆ ಪ್ರಗತಿ ಬ್ರೇಕ್ಫಾಸ್ಟ್ಗೆ ಅಂತ. ನನ್ನ ಹಸ್ಬೆಂಡ್ ಇವತ್ತು ಲೇಟಾಗಿ ಹೋದ್ರಲ್ಲ, ಪ್ರಗತಿಗೆ ಮಾತ್ರನೇ ಮಾಡಿದ್ದೆ. ಅದಕ್ಕೆ ಹೆಸರು ಕಾಳು ಮಾತ್ರ ಹಾಕೋಬೋದು, ಇಲ್ಲ ಕಡಲೆಕಾಳು ಮಾತ್ರನೇ ಹಾಕೋಬೋದು. 2ರ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಕಡಲೆಕಾಳು ಸ್ವಲ್ಪ ಎತ್ತಿಟ್ಟಿದ್ನಲ್ಲ, ಹೆಸರು ಬೇಳೆ ಮತ್ತು ಕಡಲೆಕಾಳು ಎರಡನ್ನೂ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಏನು ಪಲ್ಯದ ಒಗ್ಗರಣೆಗೆ ಆಗುತ್ತೆ ಅಂತ. ಮಧ್ಯಾಹ್ನದ ಊಟ ತುಂಬ ಸಿಂಪಲ್ಲಾಗೇ ಮಾಡಿದ್ದೆ, ಆದರೆ ಮಧ್ಯಾಹ್ನದ ಊಟ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಊಟ ಏನಾದರೂ ವೆರೈಟಿ ಮಾಡೋಂಗಿದ್ರೆ ಮಧ್ಯಾಹ್ನ ಟೈಮಲ್ಲಿ ಮಾಡಿಬಿಟ್ಟು ನೈಟಲ್ಲಿ ಆದಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದು. ನಮಗೆ ಎನರ್ಜಿಗೆ ಏನು ಬೇಕೋ, ದೇಹಕ್ಕೆ ಏನು ಬೇಕೋ ಅದು ಸಿಗುತ್ತೆ. ನೈಟ್ ಭರ್ಜರಿ ಊಟ ಮಾಡಿ ಮಲಗಿಬಿಟ್ರೆ ಅದರಲ್ಲಿರುವಂತಹ ನ್ಯೂಟ್ರಿಷನ್ ನಮಗೆ ಸಿಗೋದಿಲ್ಲ. ಕಾಳು ಸ್ವಲ್ಪ ಬೆಂದಿದೆ, ಇಂದು ಬೇಯಿಸಕ್ಕೆ ಇಟ್ಟಿದ್ದಂಥ ಕಡಲೆಕಾಳು ಮತ್ತು ಹೆಸರು ಬೇಳೆನ ಅದರಲ್ಲಿ ಹಾಕಿ ರುಬ್ಬಿದ್ನೆಲ್ಲ ತರಿಯಾಗಿ ತೆಂಗಿನಕಾಯಿ ತುರಿ ಮತ್ತು ಶುಂಠಿ, ಹಸಿರು ಮೆಣಸಿನ್ಕಾಯಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಅಡ್ಜಸ್ಟ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ಟ್ರೈ ಮಾಡಿ, ಖಂಡಿತವಾಗ್ಲೂ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಇನ್ನು ದಾಲ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ. ಸೊ ಈ ಥರ ಹಾಕ್ಕೊಂಡು ಬೇಳೆಯನ್ನು ಹಾಕೋದಕ್ಕೆ ಮೊದಲಿಗೆ, ಈಗ ಮೆಂತ್ಯ ಏನಾದರೂ ಹಾಕ್ತೀನಿ ದಾಲ್ಗೆ ಅಂತ ಅಂದರೆ ಮೆಂತ್ಯನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು. ಆಮೇಲೆ ನೀವು ಬೇಳೆಯನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ದಾಲ್ಗೆ ಅಂತ ಹೇಳಿಬಿಟ್ಟು ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಟೊಮೊಟೊ ಎಷ್ಟು ಬೇಕೋ ಅಷ್ಟು ಟೊಮೊಟೊ, ಅಂದರೆ 1 ಟೊಮೊಟೊ ಸಾಕಾಗುತ್ತೆ. ದಾಲಿಗೆ ನಾನು ಜಾಸ್ತಿ ಟೊಮೊಟೊ ಹಾಕೋದಿಲ್ಲ. ನಿಮ್ಗೆ ಇನ್ನೂ ಬೆಟರ್ ಟೇಸ್ಟ್ ಬೇಕಂತಂದರೆ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕೋಬೋದು. ಸಾಂಬಾರು ಪೌಡರ್ 1/4 ಸ್ಪೂನಷ್ಟು ಹಾಕ್ಕೊಂಡು ಅದು ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ, ಟ್ಯಾಂಗಿಯಾಗಿ. ಇಲ್ಲ ಅಂತಂದರೆ ಈ ಥರ ಸಿಂಪಲ್ಲಾಗಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಏನು ಪಾಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊಪ್ಪಿಂದ ಹಸಿ ವಾಸನೆ ಹೋಗಲಿ ಅಂತ ಹೇಳಿಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಿಸಿದಂಥ ಬೇಳೆ ಹಾಕಿ ಒಂದು ಕುದಿಸ್ಕೊಂಡ್ರೆ ಘಮ ಘಮ ಅಂತ ಇರೋಂಥ ಬೇಳೆಯ ದಾಲ್ ರೆಡಿ ಆಗಿಬಿಡುತ್ತೆ. ರೈಸ್ಗೆ ಹಾಕಿದ್ರೂ ಆಗುತ್ತೆ, ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಇದು. ನಿಮಗೆ ಬರೀ ರೈಸ್ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಉಪ್ಪು ಹಾಕಿ ಒಂದು ಕುದಿ ಬೇಯಿಸ್ಕೊಂಡೆ. ಇಲ್ಲಿ ಪಲ್ಯ ಕೂಡ ಬೇಗ ರೆಡಿ ಆಗೋಯ್ತು. ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೊಕೊನಟ್ ಪೌಡರ್ ಮಾಡೋದಕ್ಕೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು 4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಇವಾಗ ಉದ್ದಿನಬೇಳೆ ಮುದ್ದೆ ಮಾಡೋದು ಅಥವಾ ಉದ್ದಿನದು ಸ್ವೀಟ್ ಮಾಡೋದು ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ, ಪ್ರಗತಿಗೆ ಅವಾಗ ಏನಾದರೂ ಕೊಡಬೇಕು ಅಂತ. ಬಟ್ ಸ್ವಲ್ಪ ಟೈಮ್ ಸಿಕ್ಕಿಲ್ಲ, ಈಗಾದರೂ ಮಾಡಿ ಇಟ್ಕೋಬೇಕು. ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನು ಪೌಡರ್ ಮಾಡ್ಕೋಬೇಕು. ಉರಿಬೇಕಾದ್ರೆ ಆದಷ್ಟು ಪೇಷನ್ಸಿಂದ ಹುರಿದ್ರೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಘಮ ಘಮ ಅನ್ನೋ ಥರ ಉರಿಯುತ್ತೆ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆರಿದ ಮೇಲೆ
ತೆಗೆದ್ಬಿಟ್ಟು ನಾವು ಮಿಕ್ಸಿ ಜಾರ್ ಮಾಡ್ಕೊಳ್ಳೋದು. ನಾನಿಲ್ಲಿ ಕೊಬ್ಬರಿ ತೊಗೊಂಡಿಲ್ಲ, ಹಸಿ ತೆಂಗಿನಕಾಯಿ ತುರಿನೇ ತೊಗೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು. ಇನ್ನು ಅನ್ನಕ್ಕೆ ಇಟ್ಬಿಡೋಣ, ಟೈಮ್ ಆಗೋಯ್ತು, ಒಂದು ಸೈಡ್ ಅನ್ನ ಆಗಲಿ ಅಂತ. ಮೊದಲು ಏನಂತಂದರೆ 1 by 1 ಅಷ್ಟೇ ಅಡುಗೆ ಮಾಡ್ತಾಯಿದ್ದೆ, ತುಂಬ ಟೈಮ್ ಸಿಗ್ತಾಯಿತ್ತು ನನಗೆ. ಈ ನಡುವೆ ನನಗೆ ಆ ಥರ ಅಡುಗೆ ಮಾಡೋಕ್ಕಾಗಲ್ಲ. ಆದಷ್ಟು 3 ಬರ್ನರ್ನ ಉಪಯೋಗಿಸ್ಕೊಂಡು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಅಡುಗೆನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮನೇಲಿ ಹೆಣ್ಮಕ್ಳು ಪರಿಸ್ಥಿತಿ ಎಲ್ಲರಿಗೂ ಆಡ್ತಾ ಇರುತ್ತೆ, ಬೇರೆ ಬೇರೆ ಕೆಲಸನೂ ಇರುತ್ತೆ ನಮಗೆ. ಸೊ ಬರೀ ಅಡುಗೆ ಮನೆಯದೇ ಕೆಲಸ ಆಗಲ್ಲ ಅಲ್ವಾ. ಇನ್ನು ಅದು ಬೇಳೆ ಹುರಿದ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಫಸ್ಟಿಗೆ ಕಾಳನ್ನು ರುಬ್ಕೊಳ್ತೀನಿ. ಇಲ್ಲಿ ತೆಂಗಿನಕಾಯಿ ತುರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಕಾಳು ರುಬ್ಬಿದಾದಮೇಲೆ ತೆಂಗಿನಕಾಯಿ ಕೊಬ್ಬರಿ ಏನಿದೆಯಲ್ಲ ಅದನ್ನು ತರಿಯಾಗೆ ರುಬ್ಕೊಳ್ತೀನಿ. ಚೆನ್ನಾಗಿರುತ್ತೆ ಬಾಯಿಗೆ ಹಾಗಾಗಿ ಸಿಗ್ತಾಯಿದ್ರೆ. ಇಲ್ಲಿಗೆ ಕೊಕೊನಟ್ ಪೌಡರ್ ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ಇದೊಂದು ಸ್ಪೂನಷ್ಟು ಪೌಡರು, ಅದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಇನ್ನು ಇಡ್ಲಿ ಮಾಡಿದ್ರೆ ಇಡ್ಲಿ ಮೇಲೆ ಹಾಕೋಬೋದು, ದೋಸೆ ಮಾಡಿದರೆ ದೋಸೆ ಮೇಲೆ ಕೂಡ ಈ ಪೌಡರನ್ನು ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡಿ ಒಂದು ಸ್ವಲ್ಪ ಎತ್ತಿಟ್ಟೆ, ಯಾವಾಗಾದರೂ ಎಮರ್ಜೆನ್ಸಿ ಬೇಕು ಅಂದಾಗ ಆಗತ್ತೆ ಅಂತ. ಇವತ್ತಿನ ಲಂಚ್ಗೆ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಮನೇಲೇ ಇದ್ರಲ್ಲ, ಸೊ ಹಾಗಾಗಿ ಸ್ವಲ್ಪ ಮಾಡಿದ್ದು. ಅವ್ರಿಗೆ ಈ ಥರ ಲೈಟಾಗಿ ಊಟ ಮಾಡೋಕ್ಕೆ ತುಂಬ ಇಷ್ಟ. ಇಲ್ಲಾಂತಂದರೆ ಮುದ್ದೆ, ಸಾಂಬಾರು, ಪಲ್ಯ, ರೈಸ್ ಆ ಥರ ಆದರೆ ತುಂಬ ಇಷ್ಟ. ಚಪಾತಿ, ಪಲ್ಯ, ರೈಸ್, ದಾಲ್ ಇದು ತುಂಬ ಇಷ್ಟ. ಸೊ ಹಾಗಾಗಿ ಅವಾಗವಾಗ ಈ ಥರ ಮಾಡಿಕೊಡ್ತೀನಿ. ಇನ್ನು ಅದೇ ದಾಲ್ನ ಚೆನ್ನಾಗಿ ತುಪ್ಪ ಹಾಕಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಪ್ರೀತಮ್ ಕೊಟ್ಟರೆ ಅವನೇ ತಿಂತಾನೆ. ಸ್ವಲ್ಪ ಕಷ್ಟ, ಬಟ್ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಅವನೇ ತಿಂದರೆ. ಆಮೇಲೆ ಕೊನೆಗೆ ನಾನು ಸ್ವಲ್ಪ ತಿನ್ನಿಸ್ತೀನಿ. ಜಿಂಗಲ್ ಬೆಲ್ ಹೇಳಪ್ಪ. ಏನ್ ಪಿಕ್ಕಮ್ಮ ಪಿಕ್ಕಮ್ಮ ಕೋಲ್ಡ್ ಆಗಿದೆ ಅಲ್ಲ, ಪ್ಯಾಂಟ್ ಹಾಕ್ಬೇಕಾಗಿತ್ತು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ನನ್ನ ಡ್ರೈವಿಂಗ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಭಯ, ಹೊಸ ಕಾರಲ್ವಾ, ಅದಕ್ಕೋಸ್ಕರ ಹಿಂದೆ ಜರಿತಾ ಇದ್ದೆ ನಾನು, ಬೇಡ ನನಗೆ ಇವಾಗಲೇ ಸದ್ಯಕ್ಕೆ ಅಂತ. ನನ್ನ ಹಸ್ಬೆಂಡ್ ಹೀಗೆ ಮಾಡ್ತಾಯಿದ್ರೆ, ನೀನು ಕಲಿಯೋದು ಇಲ್ಲ, ನೀನು ಡ್ರೈವ್ ಮಾಡೋದು ಇಲ್ಲ, ನಿಂಗೆ ತುಂಬಾ ಒಂಥರ ಐಡಿಯಾಸ್ ಇದೆ. ಮತ್ತು ನನಗೆ DL ಕೂಡ ಬಂದಿದೆ, ನಾನು ಬೇಸಿಕ್ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೆ ನನ್ನ ಹಸ್ಬೆಂಡ್ ಹತ್ರನೇ. ಬಟ್ ಇವಾಗ ಹೊಸ ಕಾರಲ್ವಾ, ಸಡನ್ಲಿ ನಾನು ಮತ್ತೆ ತೊಗೊಂಡಿನ ಅದು ಸ್ವಲ್ಪ ಸ್ಕ್ರ್ಯಾಚಸ್ ಆದರೂ ಬೇಜಾರಾಗುತ್ತೆ. ಒಂದು 10 days ಕ್ಲಾಸ್ ತೊಗೋ, ಅದಾದಮೇಲೆ ನಾನು ನಿಧಾನಕ್ಕೆ ನಿಂಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂದರು. ಈಗ ಅವ್ರು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಪ್ರಗತಿನ ಪಿಕಪ್ ಮಾಡೋದಕ್ಕೆ, ಡ್ರಾಪ್ ಮಾಡೋದಕ್ಕೆ ಅಥವಾ ಎಲ್ಲನೂ ಹೊರಗಡೆ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಡ್ಮಿಷನ್ ಮಾಡಿದ್ವಿ. ಆದರೆ ನನಗೆ ಈ ವೀಕ್ ಹೋಗೋಕ್ಕೆ ಟೈಮ್ ಇಲ್ಲ, ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಂದರೆ, ನಿನ್ಗೆ ಯಾವಾಗಾದರೂ ಹೋಗು, ಫಸ್ಟ್ ಅಡ್ಮಿಷನ್ ಆಗಿಬಿಡೋಣ, ಇಲ್ಲಾಂದ್ರೆ ಹಿಂಗೆ ರೀಸನ್ ಹೇಳ್ಕೊಂಡು ನೀನು ಮುಂದೆ ತಳ್ತಾ ಹೋಗ್ತೀಯಾ ಅಂತ ಹೇಳಿದ್ರು. ನಾನು ನಿಮ್ಗೆ ಹಾಗೆ ಹೇಳಿದ್ನಲ್ಲ, ಒಂದು ಸಪೋರ್ಟಿವ್ ಹಸ್ಬೆಂಡ್ ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಮೊದಲೇ ನನ್ನ ಪಾಯಿಂಟ್ ನನ್ನ ಪರವಾಗಿ ಏನಂತಂದರೆ, ಎಮೋಷ್ನಲ್ ಸಪೋರ್ಟ್ ಬೇಕು ಮತ್ತು ನಮ್ಮ ಜೊತೆ ಒಂದು ಕಮ್ಯುನಿಕೇಷನ್ ಇರಬೇಕು. ಯಾವಾಗಲೂ ಅಷ್ಟೇ, ಏನಾದರೂ ಆಗಲಿ ಹೆಣ್ಮಕ್ಳಿಗೆ ಫಸ್ಟು ನಾವು ನಂಬಿ ಬರೋದೇ ನಮ್ಮ ಗಂಡಂದಿರನ್ನ. ಒಂದು ದೊಡ್ಡ ಒಂದು ಫ್ಯಾಮಿಲಿಯಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ, ಅಲ್ಲೆಲ್ಲರನ್ನೂ ಬಿಟ್ಬಿಟ್ಟು ಒಬ್ಬ ವ್ಯಕ್ತಿಯನ್ನು ನಂಬಿ ಬರ್ತೀವಿ, ಅವರಿಂದ ಇನ್ಮಿಕ್ಕಿದವರೆಲ್ಲ ಚೆನ್ನಾಗಿ ಆಗ್ತಾರೆ ಅಂತ, ಅದು ಹಸ್ಬೆಂಡ್. ಸೊ ಅವ್ರನ್ನ ನಂಬಿ ಬಂದಾಗ ನಮಗೊಂದಿಷ್ಟು ಏನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದರಲ್ಲಿ ಮೊದಲನೇದೇ ನಾನು ಹೇಳೋದು ಎಮೋಷ್ನಲ್ ಸಪೋರ್ಟ್ ಮತ್ತು ಕಮ್ಯುನಿಕೇಷನ್. ಎಮೋಷ್ನಲಿ ನಾವು ಡೌನ್ ಆದಾಗ ಅಥವಾ ಎಮೋಷ್ನಲಿ ನಮಗೆ ಯಾವುದೋ ಒಂದು ಸಿಚುವೇಷನಲ್ಲಿ ಒಬ್ಬ ವ್ಯಕ್ತಿಯ ಸಪೋರ್ಟ್ ಬೇಕು ಅಂದಾಗ ನಮ್ಮ ಹಸ್ಬೆಂಡ್ ನಮ್ಮ ಜೊತೆ ಇರಬೇಕು. ಅದು ಅಲ್ಲದೆ ಸೈಲೆಂಟಾಗಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಕಮ್ಯುನಿಕೇಷನ್ ಇರಬೇಕು. ಯಾಕೆಂದರೆ ಹೊಸ ಜನ, ಹೊಸ ಜಾಗ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಅವರೊಬ್ಬರೇ ಆಗಿದ್ದಾಗ ಅವ್ರ ಹತ್ರ ನಾವು ಒಂದಿಷ್ಟು ಕಮ್ಯುನಿಕೇಷನ್ ಅಂದರೆ ಮಾತುಕತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಜೊತೆ ಮಾತಾಡಬೇಕು ಅವರು ಅಂತ. ಸೊ ಇದ್ರದ್ದು ಒಂದು ಸಪೋರ್ಟು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಮೊದಲೇದಾಗಿ ಕೊಟ್ಬಿಟ್ರೆ ಅವ್ರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅಂತ ನನಗನ್ಸುತ್ತೆ. ಬರೀ ಮಾತಾಡ್ಬಿಟ್ರೆ ಆಗೋದಿಲ್ಲ, ಲಿಸನಿಂಗ್ ಇರಬೇಕು. ಅಂತಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರೂ ಕೂಡ ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಇರಬೇಕು. ಅವ್ರು ಹೇಳಿದ್ದನ್ನು ನಾವು ಕೇಳಿಸ್ಕೋಬೇಕು, ನಾವೇನಾದರೂ ಹೇಳ್ಬೇಕಾದ್ರೆ ಅವರು ಕೇಳಿಸ್ಕೋಬೇಕು. ಸೊ ಆವಾಗ ಮಾತ್ರನೇ ಕಮ್ಯುನಿಕೇಷನ್ ಬೆಟರಾಗಿ ಆಗುತ್ತೆ. ಕಮ್ಯುನಿಕೇಷನ್ ಮಾಡಬೇಕು ಅಂತ ಸುಮ್ಮನೆ ಮಾತಾಡ್ಕೊಂಡು ಹೋದ್ರೂ ಅದು ವರ್ಕ್ ಆಗೋದಿಲ್ಲ ಅಲ್ವಾ. ಸೊ ನನಗಿದು ತುಂಬ ಇಂಪಾರ್ಟೆಂಟ್ ಅನಿಸ್ತು ರಿಲೇಷನ್ಶಿಪ್ಪಲ್ಲಿ.
ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ಸ್ವಲ್ಪ ಕೆಲಸ ಇತ್ತು, ಟೈಮ್ ತುಂಬ ಇತ್ತು, ಹಾಗಾಗಿ ಎಲ್ಲ ಮುಗಿಸ್ಕೊಳ್ಳೋಣ. ಊಟದ್ದೇನೂ ಇರಲಿಲ್ಲ, ಇನ್ನು ಅಡುಗೆದು ಏನೂ ಯೋಚನೆ ಇರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಡಿಸೈಡ್ ಮಾಡಿಬಿಟ್ಟಿದ್ದೆ, ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಡಿಸಿಷನ್ ಮೇಕಿಂಗು. ನಾವು ಏನಾದರೂ ನಿರ್ಧಾರ ತೊಗೊಳ್ತಾ ಇದ್ದೀವಿ ಅಂತ ಅಂದಾಗ ಅವ್ರು ಏನೇ ಆಗಿರಲಿ, ಸ್ವಲ್ಪ ಬುದ್ಧಿ ಕಮ್ಮಿ, ದಡ್ಡಿ ಅಥವಾ ಏನೇ ಆಗಿದ್ರು ಇಬ್ಬರು ಸೇರಿ ಒಂದು ನಿರ್ಧಾರನ ಮಾಡಿದರೆ ಅವರ ಫ್ಯಾಮಿಲಿ ಅಂತಂದರೆ ಅವ್ರ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಬಾಂಡಿಂಗ್ ಚೆನ್ನಾಗಾಗುತ್ತೆ ಅಂತ ಅನಿಸುತ್ತೆ. ನಾನು ಯಾಕೆ ಅವ್ರನ್ನ ಕೇಳಿ ನಿರ್ಧಾರ ಮಾಡಬೇಕು ಅಂತ ಗಂಡನಿಗೋ, ಅಥವಾ ನಾನು ಯಾಕೆ ಅವ್ರನ್ನ ಕೇಳಿ ನಿರ್ಧಾರ ಮಾಡಬೇಕು ಅಂತ ಹೆಂಡ್ತಿಗೋ, ಈ ಡಿಸಿಷನ್ ಮೇಕಿಂಗ್ ರಾಂಗ್ ಆಯಿತು ಅಥವಾ ಅವರು ಇಷ್ಟ ಬಂದಿದ್ದು ಅವರವರೇ ಡಿಸಿಷನ್ ತೊಗೊಳ್ತಾ ಇದ್ರೂ ಕೂಡ ಅಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ. ಇಲ್ಲ, ನಾನು ಯಾಕೆ ಅವ್ರದ್ದು ಒಪ್ಪಬೇಕು, ಅವ್ರದ್ದು ಸ್ವಲ್ಪ ರಾಂಗ್ ಡಿಸಿಷನ್ ಇದೆ ಅಂತ ಅಂದ್ರೂ ಲಿಸ್ಟ್ ಮಾಡ್ಕೋಬೇಕು. ಈ ನಿರ್ಧಾರ ಅದು ನಂದು, ಈ ನಿರ್ಧಾರ ನಿಮ್ಮದು ಅಂತ. ಇಬ್ಬರೂ ಅಳ್ದು ತೂಗಿ ಯಾವುದು ಓಕೆ ಅನಿಸುತ್ತೋ ಅದನ್ನು ಇಬ್ಬರು ಸಮಾಧಾನ ಮಾಡ್ಕೊಂಡು ಆ ಡಿಸಿಷನ್ಗೆ ಹೋದರೆ ತುಂಬ ಒಳ್ಳೊಳ್ಳೆ ನಿರ್ಧಾರಗಳು ರಿಲೇಷನ್ಶಿಪ್ಪಲ್ಲಿ ಬರುತ್ತೆ ಅಂತ ನನಗನ್ಸುತ್ತೆ. ಸೊ ಇದು ನನಗನ್ಸಿದ್ದು, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಒಂದು ಗಿಂಬಲನ್ನು ತೊಗೊಂಡಿದ್ದೆ, ಸುಮಾರು ದಿನ ಆಯಿತು. ಸಖತ್ತು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಏನಾದರೂ ನಾವು ಶಾರ್ಟ್ಸನ್ನು ಸ್ಲೋ ಮೋಷನಲ್ಲಿ ಅಥವಾ ಶೇಕ್ ಆಗ್ದಂಗೆ ನಿಧಾನವಾಗಿ ಮೂವ್ ಮಾಡಬೇಕು ಅಂತಂದರೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟೆ ತೊಗೊಂಡಿದ್ದೆ. ಯೂಟ್ಯೂಬ್ ಅಂತ ಬಂದಾಗ ನಾನು ಎಷ್ಟೆಷ್ಟೋ ಏನೇನಕ್ಕೋ ಇನ್ವೆಸ್ಟ್ ಮಾಡಿದ್ದೀನಿ, ಯಾಕೆಂದರೆ ಇನ್ನೂ ಬೆಟರಾಗಿ ಮಾಡಬೇಕು ವಿಡಿಯೋನ, ಇನ್ನೂ ತುಂಬ ಚೆನ್ನಾಗಿ ನಾನು ಜನಗಳಿಗೆ ತೋರಿಸ್ಬೇಕು ಅಥವಾ ಈ ಥರನೇ ಬರಬೇಕು ನನ್ನ ವಿಡಿಯೋಸ್ ಅಂದಾಗ, ಯಾವುದೇ ಒಂದು ನಿರ್ಧಾರ ತೊಗೊಂಡಾಗ ನನ್ನ ಕೆಲಸದಲ್ಲಿ ನಾನು ಪಕ್ವವಾಗಿರೋದಕ್ಕೆ ನನ್ನ ಹಸ್ಬೆಂಡ್ ಯಾವುದಕ್ಕೂ ಬೇಡ ಅಂತ ಹೇಳಿಲ್ಲ ಇಲ್ಲಿವರೆಗೂ. ಸುಮಾರು ಇದನ್ನು ತೊಗೊಂಡ್ರೆ ನನಗೆ ಇನ್ನೂ ಬೆಟರಾಗಿ ಮಾಡ್ತೀನಿ ಅಂತ ಅಂದಾಗ, ನಿನಗೆ ಬೆಟರ್ ಅನಿಸುತ್ತಾ, ನಿನ್ಗೆ ಇದರಿಂದ ಯೂಸ್ ಆಗುತ್ತೆ ಅನಿಸುತ್ತಾ, ನೀ ತಗೋ ಅಂತಲೇ ಹೇಳ್ತಾರೆ. ಅವ್ರಿಗೆ ಒಂದಿಷ್ಟು ಸರ್ಚ್ ಮಾಡೋದಾಗಲಿ, ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ ಆದ್ರೂ ಕೂಡ ಅವರು ಒಂದು ನನ್ನ ನಿರ್ಧಾರಕ್ಕೆ ಒಂದು ಕ್ಷಣ ಯೋಚನೆ ಮಾಡಿ, ಇದರಿಂದ ನಿಂಗೆ ಈ ಥರ ಉಪಯೋಗ ಇದೆಯಾ, ಈ ಥರ ಏನಾದರೂ ಬೆನಿಫಿಟ್ಸ್ ಇದೆಯಾ ಇಲ್ವಾ, ಎರಡನ್ನೂ ಮಾತಾಡಿ ನನಗೆ ಹೇಳ್ತಾರೆ. ನಿಂಗಿಲ್ಲ 100% ವರ್ಕ್ ಆಗುತ್ತೆ ಅಂತಂದರೆ ನೀನು ಹೋಗ್ಬೋದು ಅಂತ. ಸೊ ಅದಕ್ಕೆ ನನಗೆ ಕೆಲವೊಂದು ಸರಿ ನಾನು ಇದುವರೆಗೂ ನಾನು ಏನೇ ನಿರ್ಧಾರ ತೊಗೊಂಡ್ರು ಅದು ಸರಿಯಾಗಿರ್ಬೋದು, ತಪ್ಪಾಗಿರ್ಬೋದು, ಅಥವಾ ಏನೇ ಆಗಿರಲಿ ಅವ್ರ ಹತ್ರ ಹೇಳ್ತೀನಿ. ಅದಕ್ಕೆ ಅವರು ಒಪ್ಪಿಗೆನಾದರೂ ಇರುತ್ತೆ, ಇಲ್ಲ ಅಂತನಾದರೂ ಇರುತ್ತೆ. ಅದಕ್ಕೆ ನಾನು ಬೇಕಾದರೆ ಸಮಾಧಾನ ಮಾಡಿ ಸಮಜಾಯಿಷಿ ಕೊಟ್ಟು ಈ ಥರ ಅಲ್ಲ ಈ ಥರ ಅಂತ ನಾನು ಹೇಳೋದಕ್ಕೂ ರೆಡಿ. ಬಟ್ ಡಿಸಿಷನ್ ಏನಿದ್ರೂ ನಾವು ಇಬ್ಬರೂ ಮಾತಾಡಿಕೊಂಡು ಇಲ್ಲ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹೇಳ್ತೀವಿ. ಸೊ ಅದೊಂದು ಬೆಸ್ಟ್ ಅಂತ ನನಗೆ ಅನಿಸಿರೋದು. ನಿಮಗೆ ಯಾವುದು ಇನ್ನೂ ಏನೋ ಒಂದು ಬಾಂಡಿಂಗ್ ಈ ಒಂದು ಸಿಚುವೇಷನಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪೋರ್ಟಿವ್ ಆಗಿದ್ದರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಯಾವುದಾದ್ರೂ ಕೀ ಪಾಯಿಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಹೇಳಿ, ನಾನು ಕೂಡ ತಿಳ್ಕೊಳ್ತೀನಿ. ಆ್ಯಂಡ್ ನನಗೆ ಉಪಯೋಗ ಆಗೈತೆ, ಇದನ್ನು ನಾನು ಅಳವಡಿಸ್ಕೊಂಡ್ರೆ ಅಂತಂದರೆ ಖಂಡಿತವಾಗ್ಲೂ ನಾನು ಅದನ್ನು ಅಳವಡಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಸಂಜೆ ರೂಮನ್ನು ಕ್ಲೀನ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಪ್ರೀತಮ್ ಮನೇಲೇ ಇರ್ತಾನೆ. 20 ಮಿನಿಟ್ಸ್ಗೊಮ್ಮೆ ಹೋಗಿ ಅವನಿಗೆ ಬೆಡ್ ಮೇಲೆ ಮಲಗೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ನಾನು ಅವಾಗವಾಗ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಜೊತೆಗೆ ಈಗ 2025 ಸ್ಟಾರ್ಟ್ ಆಗ್ತಾ ಇದೆ. 2024 ಮುಗೀತು, 25 ಸ್ಟಾರ್ಟ್ ಆಯಿತು. ಸೊ ಬಂತು ಹೊಸ ಡೈರಿಗಳು ಕೈಗೆ ಬರ್ತಾ ಇರುತ್ತೆ. ಏನೇನೋ ಅಂದ್ಕೊಂಡಿರ್ತೀವಿ, ಈಗ ಮಾಡಬೇಕು, ಹೀಗಿರಬೇಕು, ಹೀಗೆ ಮಾಡ್ಕೊಂಡು ಹೋಗಬೇಕು, ಲಾಸ್ಟ್ ಇಯರ್ ಮಾಡಿದ ಮಿಸ್ಟೇಕ್ಸ್ನ ಈ ವರ್ಷ ಮಾಡಬಾರ್ದು, ಇನ್ನೂ ಬೆಟರಾಗಿ ಈ ವರ್ಷನ ತೊಗೊಂಡೋಗ್ಬೇಕು ಅಂತ. ಹಾಗೆ ನನ್ನ ಕನಸುಗಳು ಕೂಡ ಸಾಕ್ತಾ ಇದೆ. ಇನ್ನು ನಾನು ಈ ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು, ಬೆಡ್ ಇರ್ಬೋದು, ಸುಮಾರು ಜನ ಲಿಂಕ್ ಎಲ್ಲ ಕೇಳ್ತಾ ಇದ್ರಿ. ಈ ಪ್ರಾಡಕ್ಟ್ ತೊಗೊಂಡಿದ್ದು ರಾಯಲ್ ಲಕ್ಕಲ್ಲಿ. ಬಟ್ ನೋಡಿದ್ರೆ ಪ್ರಾಡಕ್ಟ್ ಅಷ್ಟು ವರ್ಸ್ಟ್ ಆಗಿದೆ. ಒಂದು 5 ಇಯರ್ಸ್ ಕೂಡ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಇದೆಲ್ಲ ತೊಗೊಂಡು. ತುಂಬಾ ದುಡ್ಡು ಕೊಟ್ಟು ತೊಗೊಂಡಿದ್ದು, ತುಂಬ ಕಾಸ್ಟ್ಲಿ ಬತ್ತು. ಆದರೆ ನೋಡಿದ್ರೆ ನಾವು ಲಾಂಗ್ ಲೈಫ್ ಇರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ವುಡ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ. ಬಟ್ ನೀವೇನಾದರೂ ಈ ಥರ ತೊಗೊಳಂಗಿದ್ರೆ ದಯವಿಟ್ಟು ನೋಡಿ ತೊಗೊಳ್ಳಿಲ್ಲ ಅಂತಂದರೆ ತುಂಬ ಕಡಿಮೆ ದುಡ್ಡಲ್ಲಿ ತೊಗೊಂಡ್ಬಿಡಿ. ಇಷ್ಟೊಂದು ದುಡ್ಡು ಕೊಟ್ಟು ಈ ಥರ ಹಾಳಾದರೆ ತುಂಬ ಬೇಜಾರಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಗೊತ್ತಾ, ನನಗೆ ಇನ್ನೊಂದು ಅನಿಸಿದ್ದು, ಪೇರೆಂಟಿಂಗ್ ಅಂತ ಬಂದಾಗ ಇಬ್ಬರದ್ದು ಅವಶ್ಯಕತೆ ಇರುತ್ತೆ ಮತ್ತು ಇಬ್ಬರದ್ದು ಜವಾಬ್ದಾರಿ ಇರುತ್ತೆ. ಎಲ್ಲನೂ ಹೆಣ್ಣಿನ ಮೇಲೆ ವಹಿಸೋದು ಇಲ್ಲ ಗಂಡಿನ ಮೇಲೆ ವಹಿಸೋದಕ್ಕಿಂತ ಇಬ್ಬರೂ ಅದನ್ನು ಜವಾಬ್ದಾರಿಯುತವಾಗಿ ತೊಗೊಳ್ಬೇಕಾಗತ್ತಲ್ವ. ಸೊ ಏನೇ ಆಗಿರಲಿ, ಮಕ್ಕಳನ್ನ ನಿಭಾಯಿಸೋದಿರ್ಬೋದು, ಮನೆ ನಿಭಾಯಿಸೋದಿರ್ಬೋದು, ಎಲ್ಲನೂ ಕೂಡ ಇಬ್ಬರು ಶೇರಿಂಗ್ ಮಾಡ್ಕೊ, ಅಲ್ಲಿ ಕೂಡ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ. ಹಾಗೆ ರೀಸೆಂಟಾಗಿ ನಾನಿದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹಾಕೊಂಡಿದ್ದು ಬ್ಲೌಸು, ಅದರ ಡಿಸೈನ್ ಕೂಡ ಕೇಳ್ತಾ ಇದ್ರಿ. ಹಾಗೆ ಈ ಬ್ಲೌಸ್ ಬಂದುಬಿಟ್ಟು ನಾನು ರೀಸೆಂಟಾಗಿ ಒಂದು ಫಂಕ್ಷನ್ಗೆ ಅಂತ ಹಾಕ್ಕೊಂಡು ಹೋಗಿದ್ದೆ. ಫುಲ್ ಶೋಲ್ಡರ್ ಇದೆ. ಅದನ್ನು ಕೂಡ ಲಿಂಕ್ ಕೇಳಿದರೆ, ಅದೇನು ಅಷ್ಟು ಡಿಸೈನ್ ಇಟ್ಟಿಲ್ಲ, ಜಸ್ಟ್ ಫುಲ್ ಶೋಲ್ಡರ್. ಇದು ಬಂದುಬಿಟ್ಟು ಪ್ರಗತಿ ಫಂಕ್ಷನಲ್ಲಿ ಹೊಲಿಸಿದ್ದು. ಇದು ಕೂಡ ತುಂಬ ಸಿಂಪಲಾಗಿ ಹೊಲಿಸಿದೆ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರುತ್ತೆ, ನಾನು ಈ ಸೀರೆ ಬ್ಲೌಸಸ್ಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ, ಅದು ಎಷ್ಟೇ ಚೆನ್ನಾಗಿದ್ರು. ಮತ್ತು ಈ ಸೀರೆ ಬ್ಲೌಸ್ ಬಗ್ಗೆ ತುಂಬ
ತುಂಬ ನೆಗೆಟಿವ್ ಕಮೆಂಟ್ಸನ್ನು ಹಾಕಿದ್ರಿ, ಚೆನ್ನಾಗೇ ಇಲ್ಲ ಅಂತ. ಹೌದು, ನಾನು ಆ ಬ್ಲಾಗಲ್ಲಿ ಕೂಡ ಹೇಳಿದೆ, ನನ್ನ ಎಕ್ಸ್ಪೆಕ್ಟೇಷನಿಗೆ ಸ್ಟಿಚ್ ಮಾಡಿಲ್ಲ ಇದನ್ನು ಅಂತ. ನಾನು ಮಾಡಿದ್ದೆ ಬೇರೆಯೇ, ಬಟ್ ಅದೇನಾಯಿತು ಅಂತಂದರೆ ಬ್ಯಾಕ್ಗ್ರೌಂಡ್ ಬಾರ್ಡರ್ ಇದೆಯಲ್ಲ ಅದರಿಂದ ಹಾಳಾಯಿತು. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಬರೋದಿಲ್ಲ. ಈ ಎರಡೂ ಬ್ಲೌಸ್ ಒಂದೇ ಸರಿ ಹೊಲಿಸಿದ್ದು ಫುಲ್ ಶೋಲ್ಡರ್, ಬಟ್ ಒಂದು ಚೆನ್ನಾಗಿ ಬಂದಿತ್ತು, ಒಂದು ಚೆನ್ನಾಗಿ ಬಂದಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಅದನ್ನೇ ನಾವು ಯೋಚನೆ ಮಾಡ್ತಾ ಕೂರೋಕ್ಕಾಗಲ್ಲ, ಅಥವಾ ಏನೂ ಇಲ್ಲ ಮಾಡೋಕ್ಕಲ್ಲ. ಆಮೇಲೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ರಿ, ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ. ಸ್ವಲ್ಪ ಏಜ್ ಆಗಿರೋರ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀರಾ ಅಂತ. ಬಹುಶಃ ಅದು ಏಜ್ ಆದಮೇಲೆ ಯೂಸ್ ಮಾಡೋಕ್ಕಾಗತ್ತೆ ಅಂತ ಹಂಗೆ ಎತ್ತಿಡ್ಬೋದು ಅಷ್ಟೇ. ಇನ್ನು ಪಲಾವ್ ಎಲ್ಲ ಡ್ರೈ ಆಗಿತ್ತು, ಅದನ್ನೆಲ್ಲ ಜೋಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ನಾನಂತೂ ತಂದಾಗಿಂದ ಅದನ್ನು ಮುರಿಯೋದು, ಸ್ಮೆಲ್ ಮಾಡಿ ನೋಡೋದು, ನಿಜವಾಗ್ಲೂ ಇದು ಪಲಾವ್ ಎಲೆನಾ ಅಥವಾ ಅದೇ ಥರ ಇರೋ ಬೇರೆ ಇನ್ನೊಂದೇನೋ ಅಂತ. ಅದು ಸ್ಮೆಲ್ ತುಂಬ ಚೆನ್ನಾಗಿತ್ತು. ಹೊಡಿತಾರ ಮಮ್ಮಿಗೆ ಹಾಲು ಕೊಡ್ತೀನಿ, ಕುಡಿದ್ಯಾ? ಓಕೆ ಓಕೆ ಹೇಳು. ಓಕೆ ಈ ಕಡೆ, ಈ ಕಡೆ, ಈ ಕಡೆ, ಈ ಕಡೆ, ಈ ಕಡೆ. ಥ್ಯಾಂಕ್ ಯು. ಸುಟ್ಟ ನಿಂಗೆ ಗೊತ್ತಾ ಸುಡುತ್ತೆ ಅಂತ? ಹಬ್ಬ ಮಾಡ್ಕೊಂಡಿದ್ಯಾ? ಸುಡುತ್ತೆ ಅಂತ ನಿನಗೆ ಗೊತ್ತು ಮಗನೇ? ಹಾಲಿಗೆ ಹಾಕೊಂಡು ಕುಡಿಯೋ ಡ್ರೈ ಫ್ರೂಟ್ಸ್ ಪೌಡರ್ದು ನಾನು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೆ. ಪ್ರೀತಮ್ಗೋಸ್ಕರ ಅಂತಲ್ಲ, ಪ್ರಗತಿಗೆ, ನಮಗೆ ಎಲ್ಲರಿಗೂ ಕೂಡ. ಆಮೇಲೆ ನೈಟ್ ಹೊತ್ತು ಡೈಲಿ 1 ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ತೀನಿ, ಯಾಕೆಂತಂದರೆ ನನಗೆ ತುಂಬಾ ಇಂಪಾರ್ಟೆಂಟ್ ನಿದ್ದೆ. ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಹೇಳಿ ಇನ್ನು ಮಲ್ಕೊಂಡೆ. ಬೆಳಗ್ಗೆ ಬೇಗ ಎದ್ದೇಳಬೇಕಾಗಿತ್ತು. ನನ್ನ ಹಸ್ಬೆಂಡ್ ಪಾಪ ಎದ್ದ ತಕ್ಷಣ ಕಾಲ್ ಮಾಡಿದ್ದಾರೆ, ಎದ್ದಿದ್ದೀರಾ, ಸ್ಕೂಲಿಗೆಲ್ಲ ರೆಡಿ ಆಗ್ತಾ ಇದ್ದೀರಾ, ನಾನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಇಲ್ಲ ಅಂತಂದರೆ ಬೇಗ ಬರ್ಬೋದು, ಗೊತ್ತಿಲ್ಲ, ನೀವು ಪಕ್ಕ ಟೈಮಿಂಗ್ಸ್ಗೆ ರೆಡಿ ಆಗಿಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಡು ಅಂತ. ಸರಿ, ನೈಟೇ ನಾನು ಡಿಸೈಡ್ ಮಾಡಿದ್ದೆ ಪಾಲಕ್ ಇದು ಆಲೂ ಪರೋಟ ಮಾಡೋಣ ಅಂತ. ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತಲ್ಲ, ಅದೇ ಸೊಪ್ಪನ್ನು ಹಾಕಿ ಚಪಾತಿ ಇಟ್ಟು ಕಳಿಸ್ಬಿಟ್ಟು, ಇನ್ನು ಆಲೂಗೆಡ್ಡೆ ಇತ್ತು ಅದನ್ನು ಬೇಯಿಸ್ಬಿಟ್ಟು ಆಲೂಗೆಡ್ಡೆ ಹಾಕಿ ಪರಾಟ ಥರ ಮಾಡಿಕೊಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ಇದು ಕಟ್ಟಿಂಗ್ ಎಲ್ಲ ಇಲ್ಲ, ನೈಟೇ ಎಲ್ಲನೂ ಮಾಡ್ಕೋಬೇಕು ಅಂತಂದರೆ ಈರುಳ್ಳಿ ಕಟ್ ಮಾಡೋದಕ್ಕಾಗೋದಿಲ್ಲ. ಏನಾದರೂ ಕ್ಯಾರೆಟು, ಬೀನ್ಸು ಆ ಥರ ಇದ್ದರೆ ಕಟ್ ಮಾಡ್ಕೋಬೋದು. ಇನ್ನು ಸೊಪ್ಪೇನಾದರೂ ಇದ್ದರೆ ಸೋಸಿ ಇಟ್ಕೋಬೋದು ಅಷ್ಟೇ, ಇಲ್ಲಾಂದ್ರೆ ವಾಶ್ ಮಾಡಿ ಇಟ್ಕೋಬೋದು. ನೈಟೇ ಅದನ್ನು ಕಟ್ ಮಾಡಿದ್ರೆ ಬೆಳಗ್ಗೆಗೆ ಅದು ಚೆನ್ನಾಗಿರೋದಿಲ್ಲ. ಸೊ ಕೆಲವೊಂದಷ್ಟೇ ನಾವು ಕಟ್ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯ, ಇನ್ನು ಕೆಲವೊಂದಿಷ್ಟು ಏನಿದೆ ಬೆಳಗ್ಗೆನೇ ಇದು ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಸಿಂಪಲ್ಲಾಗಿ ಮಾಡಿಕೊಟ್ಬಿಡೋಣ ಇವತ್ತು ಅಂತ ಹೇಳಿ ಇದನ್ನೇ ಮಾಡಿಕೊಂಡೆ. ಚಪಾತಿ, ಪಾಲಕ್ಕು, ಹಾಗೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಕುಡಿಯೋದು ನನಗೆ ಅಭ್ಯಾಸ ಈಗೀಗ ಆಗಿದೆ. ಏನಾದರೂ ಒಂದು ಅಂದರೆ ಚಪಾತಿ ಹಿಟ್ಟನ್ನು ಅದಕ್ಕೆ ಇಟ್ಬಿಟ್ಟು ಮತ್ತು ಅದನ್ನೇನಾದರೂ ಬೇಯಿಸೋದಿದ್ದರೆ ವಿಜಿಲ್ ಹಾಕಕ್ಕೆ ಇಟ್ಬಿಟ್ಟು ಕುತ್ಕೊಂಡು ನಿಧಾನವಾಗಿ ಸಮಾಧಾನವಾಗಿ ಒಂದು ಗ್ಲಾಸ್ ಕುಡಿತೀನಿ. ಇನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಏನೇನು ಪರೋಟಾಗೆ ಆಲೂ ಸ್ಟಫ್ಗೆ ಏನೇನು ಹಾಕಬೇಕು ಎಲ್ಲ ಜಾರಲ್ಲೇ ರುಬ್ಕೊಂಡ್ಬಿಟ್ಟೆ, ಇಲ್ಲಾಂದರೆ ಪರೋಟ ಏನಿದೆ ಅಲ್ಲ ಚಪಾತಿ ಹೊಸಿಬೇಕಾದಲ್ಲೇ ಹಾಳಾಗುತ್ತೆ ಅಂತ. ಇನ್ನು ಇದು ತುಂಬಾ ಈಸಿನೇ. ಆಲ್ರೆಡಿ ನಾನು ಸುಮಾರು ಪರೋಟ ರೆಸಿಪೀಸ್ನ ತೋರಿಸಿದ್ದೀನಿ, ಕ್ವಿಕ್ಕಾಗಿ ಮಾಡೋದು ಕೂಡ. ಇದನ್ನೆಲ್ಲ ನಾನು ರೆಸಿಪಿ ಚಾನಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಬ್ಲಾಗಲ್ಲಿ ಇನ್ ಡೀಟೇಲಾಗಿ ಹಾಕೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಮಧ್ಯ ನೀವು ಹುಡ್ಕೋದಕ್ಕೂ ಆಗೋದಿಲ್ಲ. ವ್ಲಾಗಲ್ಲಿ ಸುಮಾರು ಕಂಟೆಂಟನ್ನು ತುಂಬಿಟ್ಟಿರ್ತೀವಿ, ಅದು ಒಂದು ರೆಸಿಪಿಗೆ ನೀವು ಹುಡ್ಕೋದು ಆಗಲ್ಲ. ಹಾಗಾಗಿ ನಾನು ಆ ಥರ ಅಂದ್ಕೊಂಡಿದ್ದೀನಿ. ನೋಡೋಣ, ಸಮಯ ಮಾಡಿಕೊಂಡು ನಾನು ನಿಮ್ಮ ಫೇವ್ರೆಟ್ ರೆಸಿಪೀಸ್ ಏನಾದರೂ ಇದ್ದರೆ ಅದನ್ನೆಲ್ಲ ನಾನು ರೆಸಿಪಿ ಚಾನಲ್ ಹಾಕ್ತೀನಿ. ಆ ಚಾನಲ್ ಹೆಸರು ನಾನು ಹೋಮ್ ಮೇಕರ್ ಪವಿತ್ರ ಅಂತ ಚೇಂಜ್ ಮಾಡಿದ್ದೆ. ಸೊ ಅದರಲ್ಲೇ ಹಾಕ್ತೀನಿ. ಇನ್ಮೇಲೆ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಆಗ್ತಾಯಿದೆ, ಯಾಕೆಂತಂದರೆ ಜೋಶಲ್ಲಿ ಒಂದು ವಿಡಿಯೋ ಹಾಕಿಬಿಟ್ಟು ನೆಕ್ಸ್ಟ್ ಡೇಗೆ ಇನ್ನೊಂದು ವಿಡಿಯೋ ಹಾಕಿಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಮೇನ್ ಗೇಟಿಗೆ ಕರ್ಕೊಂಡೋಗಿಬಿಟ್ಟೆ ಪ್ರಗತಿನ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಬಂದುಬಿಟ್ರು, ಮೇನ್ ಗೇಟ್ ಹತ್ರನೇ ಬಂದರು. ಅವರೇ ಪಿಕಪ್ ಮಾಡ್ಕೊಂಡು ಹೋದರು, ಡ್ರಾಪ್ ಮಾಡಿ ಬಂದಿದ್ದಾರೆ. ಹಲೋ ಬಾಸ್, ಗುಡ್ ಮಾರ್ನಿಂಗ್. Morning, very good morning.
ಒಳ್ಳೆ ಪ್ರಿನ್ಸ್ ಚಳಿಯಲ್ಲಿ ಮಿಂದು ಎದ್ದು ಬರ್ತಿದ್ದಾರೆ. ಇಲ್ಲ ತಗೊಬೇಕು. ಇಷ್ಟು ಚಳಿ ಆಗ್ತಿತ್ತಾ? ದಯವಿಟ್ಟು ಕ್ಷಮೆ ಇರಲಿ, ಚಳಿಯಲ್ಲಿ ತುಂಬಾನೇ ಮಿಂದು ಬಂದಿರೋದ್ರಿಂದ ಧ್ವನಿಯಲ್ಲಿ ಸ್ಪಷ್ಟತೆ ಇಲ್ಲ. ಸ್ವೆಟರ್ ಹಾಕೊಂಡು ಒಂದು ಜಾಕೆಟ್ ಹಾಕೊಂಡು ಹೋಗಿದ್ದೆ. ಈಗಂತೂ ಹೆವಿ ಚಳಿ ಇದೆ ಹೊರಗಡೆ. ಅಲ್ಲಿಂದ ಬಂದ ತಕ್ಷಣ ಪಾಪ ಬಿಸಿ ಬಿಸಿ ಹಾಲೇನಾದರೂ ಕಾಯಿಸ್ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಇತ್ತಲ್ಲ ಹಾಕಿ ಕೊಡ್ತಾ ಇದ್ದೀನಿ. ಏನೇ ಆಗಲಿ ಎಷ್ಟು ಕಷ್ಟ ಇರುತ್ತಲ್ವ ಲೈಫು, ಒಂಥರ ತಳ್ಕೊಂಡು ಹೋಗೋದು. ನನ್ನ ವ್ಯೂವರ್ಸು ನನಗೊಂದು ಕವನ ಹೇಳಿದ್ರು, ಹೇಳ ಪ್ರಗತಿ ಸೈಲೆಂಟ್ ಜಾಸ್ತಿ, ಪ್ರೀತಮ್ ತುಂಟ ಜಾಸ್ತಿ, ನಾನು ಮತ್ತೆ ಆರ್ಮಿ ಬ್ರದರ್ ಅಂದರೆ ನೀವು ಮತ್ತೆ ಆರ್ಮಿ ಬ್ರದರು ಸ್ಮಾರ್ಟ್ ಜಾಸ್ತಿ, ನಿಮ್ಮ ಫ್ಯಾಮಿಲಿ ಮೇಲೆ ಯಾರ ಕಣ್ಣು ಬೀಳದಿರಲಿ ಜಾಸ್ತಿ. ಥ್ಯಾಂಕ್ಸ್ ಹೇಳಿ. ನಾನು ಹೇಳಿದ್ರೆ ಥ್ಯಾಂಕ್ಸ್ ಹೇಳ್ತೀಯ? ತುಂಬ ಥ್ಯಾಂಕ್ಸ್. ಚೆನ್ನಾಗಿ ಬರ್ದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಇಷ್ಟ ಆಯಿತು ಅದು ಲೈನ್ ಓದಿದಾಗ. ಜಸ್ಟ್ ಹಾಗೆ ನಾನು ಇವ್ರಿಗೇನೋ ಫನ್ ಮಾಡೋಕ್ಕೆ ಅಂತ ಏನಾದರೂ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಬರ್ದಿರೋದು. ಆಮೇಲೆ ನನಗೆ ಇನ್ನೊಂದು ಪ್ರೀವಿಯಸ್ ಬ್ಲಾಗಲ್ಲಿ ಕೂಡ ಒಬ್ಬರು ಈ ಥರ ಕವನ ಬರೆದಿದ್ರು. ಅದೇನಾಯ್ತು ಅಂತಂದರೆ ಬೈ ಮಿಸ್ಟೇಕಾಗಿ ಅವ್ರದ್ದನ್ನ ಪಿನ್ ಮಾಡೋಕ್ಕೆ ಹೋಗಿ ಡಿಲೀಟ್ ಮಾಡಿಬಿಟ್ಟಿದೆ. ತುಂಬ ಇಷ್ಟ ಆಗಿದ್ದು, ಸಖತ್ತಾಗಿ ಬರೆದಿದ್ರು ಅವ್ರ ಕವನ. ಬಟ್ ಅವ್ರಿಗೆ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಮತ್ತೆ ಅವರು ಅದು ಡಿಲೀಟ್ ಆಗಿದ್ಕೋ ಏನೋ ತಪ್ಪು ತಿಳ್ಕೊಂಡ್ರೋ ಏನೋ ನನಗೆ ಅದು ಸ್ಟಾಪ್ ಮಾಡಿದ್ರು. ಬಟ್ ಸಖತ್ತಾಗಿ ಬರೆದಿದ್ರು ಅವರು. ಅವರೇ ಇವರ ಅಥವಾ ಅದೇ ಬೇರೆನೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್, ಸಖತ್ತಾಗಿತ್ತು. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಅದು ಪ್ರಾಪರ್ಟಿ ಫ್ಯಾಮಿಲಿ. ನಾನು ಕೇಳ್ತಾ ಇರೋದು ಕವನ ಹೇಳ್ತೀನಿ. ಕವನ ಯಾರು ಅಂದರೆ ಹೇಳ ಯಾರು ಅಂತ ಬೇಡ. ಕವನ ಎಲ್ಲಿದೆಯಮ್ಮ? ಕವನ ಹೇಳು. ನಾನು ನೋಡಿದ್ರೆ ಯಾವ್ದಾದ್ರು ಒಂದು ಸಾಂಗ್ ಏನಾದ್ರು ನೆನಪಾಗುತ್ತಾ? ಹೇಳಿ ನೋಡೋಣ. ಹೇಳ್ಬೇಕು. ನಮ್ಮನೆಯವ್ರು ಹಾಡು ಸಖತ್ತಾಗಿ ಹೇಳ್ತಾರೆ. ಅಯ್ಯ ಅದೇನು ಕೆಟ್ಟ ಅಭ್ಯಾಸನ? ಹೇಳ್ಬೇಕಪ್ಪ. ಹೇಳು ಇನ್ನು ಹೇಳು. ಪುಟ್ಟಮಲಿ ಪುಟ್ಟಮಲಿ ಅಂತ ಹೇಳು. ಪುಟ್ಟಮಲಿ ಅದು ಅಭ್ಯಾಸ ನನಗಿಲ್ಲ ಅಂತ ಹೇಳ್ತೀವಿ. ಅದೇ ಕೆಟ್ಟ ಅಭ್ಯಾಸ ಹಾಡು ಹೇಳೋದು. ನಂಗೇನು ಆಗ ನೆನಪಾಗುತ್ತೆ ಗೊತ್ತಾ? ನನ್ನ ನೀನು ಗೆಲ್ಲ ಅವಾರ್ಡ್ ನೆನಪಾಗುತ್ತೆ. ತಿಳಿದು ತಿಳಿದು ಛಲವೇತಕ್ಕೆ ನನ್ನಂತ ಹೆಣ್ಣಿಂದ ಸೋಲಕ್ಕೆ ಆಸೆ ನಿನಗೆ. ಥ್ಯಾಂಕ್ ಯು ಸೋ ಮಚ್. ಈ ಥರ ನನಗೆ ಬೆಸ್ಟ್ ಕಮೆಂಟ್ಸನ್ನು ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.